ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತಿನ ಜೂಮ್ ಸೆಷನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ನಿಮಗೆ ಗೊತ್ತಿದೆ, ಆಲ್ರೆಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿದೆ. ದ 5S ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಇಲ್ಲಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬದಲಾಗಿ ನಾನು ಟಿಯಾನ್ಸ್ ನ ಯೂಸ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಟಿಯಾನ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲಸ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ ನಾವು. ಸೊ ಈ ಟಿಯಾನ್ಸ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ನಮಗೆ ಈ ಒಂದು 5S ನ ಇಂಪಾರ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು 5S ನ ಬಗ್ಗೆ ನಾವು ಕಂಪ್ಲೀಟ್ಲಿ ಕ್ಲಾರಿಫಿಕೇಶನ್ ತಗೊಂಡ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಬೇಕಾಗಿರುವಂತ ದೊಡ್ಡ ಎಸ್ ಅಂದ್ರೆ ಈ ಟಿಯಾನ್ಸ್ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ಸಕ್ಸೆಸ್ ಅನ್ನೋ ಒಂದು ಹಂತನ ತಲುಪಲಿಕ್ಕೆ ಈ 5S ಗಳು ತುಂಬಾನೇ ಸಹಕಾರಿಯಾಗುತ್ತವೆ. ಸೊ ಇವತ್ತು ಆ ಎಸ್ ಕಂಪ್ಲೀಟ್ಲಿ 5S ನ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, so are you heartily ready to do the 5 simple steps for your TN's business? Okay, so ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹಾರ್ಟ್ಲಿ ರೆಡಿ ಆಗಿರ್ಬೇಕು ನಾವು. ಅಂದ್ರೆ ತನು ಮನದಿಂದ ನಾವು ಪ್ರಯತ್ನನ ಮಾಡಬೇಕು. ಹಾಗೆ ಖಂಡಿತವಾಗ್ಲೂ ನಮಗೆ ಈ ಒಂದು TN's ಬಿಸ್ನೆಸ್ ಅಲ್ಲಿ ಯಶಸ್ವಿ ಸಿಕ್ಕೇ ಸಿಗುತ್ತದೆ. ಸೊ ಇವತ್ತೊಂದು ಬೆಳಗ್ಗೆ ವಾಟ್ಸಪ್ ಅಲ್ಲಿ ನನಗೆ ಒಂದು ಸ್ಟೇಟಸ್ ನೋಡಿದ್ದೆ ನಾನು. ನಾವು ಒಂದು ತಿನ್ನೋ ಅನ್ನದಲ್ಲಿ ಭಕ್ತಿನ ಸೇರಿಸಿದ್ರೆ ಪ್ರಸಾದ ಆಗುತ್ತೆ, ಹಾಗೆ ಕುಡಿಯೋ ನೀರಲ್ಲಿ ಭಕ್ತಿನ ಸೇರಿಸಿದ್ರೆ ತೀರ್ಥ ಆಗುತ್ತೆ. ಹಾಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆನ ನಾವು ಇಟ್ವಿ ಅಂದ್ರೆ, ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಯಶಸ್ಸು ಸಿಗುತ್ತದೆ. ಸೊ ಹಾಗಾಗಿ ಈ ಟಿಯಾನ್ಸ್ ಅಲ್ಲೂ ನಾವು ಆ ಶ್ರದ್ಧೆನ, ಆ ಭಕ್ತಿನ ಸೇರಿಸಿ ನಾವು ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲ ವ್ಯಾಲ್ಯೂನ ಆಡ್ ಮಾಡ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಈ ಒಂದು 5S ನ ನಾವು ಅರ್ಥಕೊಂಡು ನಮಗೆ ಬೇಕಾಗಿರುವಂತಹ ಬಿಗ್ ಎಸ್ ಅಂದ್ರೆ ದೊಡ್ಡ ಸಕ್ಸೆಸ್ ಎಸ್ ನಮಗೆ ಖಂಡಿತವಾಗ್ಲೂ ಸಿಗುತ್ತದೆ. ಸೊ ಒಂದೊಂದೇ ಸ್ಲೈಡ್ಸ್ ಮೂಲಕ ನಾನು ಇವತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗಮನ ಬಿಟ್ಟು ಕೇಳಿ, ಸ್ಕ್ರೀನ್ ಶಾಟ್ಸ್ ತಗೊಳ್ಳಿ. ಯಾಕಂದ್ರೆ ನಮ್ಗೆ ಅವಾಗ ಸ್ಕ್ರೀನ್ ಶಾಟ್ಸ್ ನ ನೋಡ್ತಾ ಇದ್ವಿ ಅಂದ್ರೆ ನಮ್ಗೆ ಮತ್ತೆ ರಿಪೀಟ್ ಆಗ್ತಾ ನಮ್ಗೆ ಇನ್ನ ಕ್ಲಿಯರಿಫಿಕೇಶನ್ ಸಿಗ್ತಾ ಹೋಗುತ್ತದೆ. ಓಕೆ, ಸೊ 5S ನಾನು ಹೇಳಿದೆ. ಆ 5S ಯಾವ್ಯಾವ ಇದೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಸ್ಕೂಲ್, ಸೆಕೆಂಡ್ ಬಂದ್ಬಿಟ್ಟು ಸೇಲ್, ಥರ್ಡ್ ಬಂದ್ಬಿಟ್ಟು ಸ್ಪಾನ್ಸರ್, ಫೋರ್ತ್ ಬಂದ್ಬಿಟ್ಟು ಸರ್ವಿಸ್, ಹಾಗೆ ಫಿಫ್ತ್ ಸಿಸ್ಟಮ್. ಈ 5S ಗಳ ಬಗ್ಗೆ ನಾವು ಇವತ್ತಿನ ಸೆಷನ್ ಅಲ್ಲಿ ಕಂಪ್ಲೀಟ್ಲಿ ಒಂದೊಂದೊಂದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಸ್ಕೂಲ್, ಲರ್ನಿಂಗ್ ಈಸ್ ದ ಕೀ ಆಫ್ ಸಕ್ಸೆಸ್. ಸೊ ನಾವು ಕಲಿಯೋದು ಚಿಕ್ಕವರಿಂದ ನಾವು ನೋಡ್ತಾ ಬಂದಿದೀವಿ. ನಮ್ಗೆ ಕಲಿಯೋ ಕೇಂದ್ರ ಅಂದ್ರೆ ಅದು ಶಾಲೆ. ಹಾಗೆ ಟಿಯಾನ್ಸ್ ಅಲ್ಲಿ ನಮ್ಗೆ ಈಗ ಪ್ರೆಸೆಂಟ್ ಶಾಲೆ ಅಂದ್ರೆ ಝೂಮ್ ಸೆಷನ್. ಸೊ ಈ ಝೂಮ್ ಸೆಷನ್ ಅನ್ನೋ ಸ್ಕೂಲ್ ಅಲ್ಲಿ ನಾವು ಕಂಪಲ್ಸರಿ ಆಗಿ ಯು ಮಸ್ಟ್ ಹ್ಯಾವ್ ಅ ಹಂಗರ್ ಟು ಲರ್ನ್ ಅಂದ್ರೆ ನಮ್ಗೆ ಅದ್ರದ್ದು ಹಸಿವಿರಬೇಕು, ನಾವು ಕಲಿಬೇಕನ್ನೋ ಹಸಿವಿರಬೇಕು. ಯಾಕಂದ್ರೆ ಒಂದು ಇದೆ ಏನಂದ್ರೆ ನೋನ್ ಈಸ್ ಎ ಡ್ರಾಪ್, ಅನ್ನೋನ್ ಈಸ್ ಆನ್ ಓಷನ್ ಅಂತ. ಅಂದ್ರೆ ನಮಗೆ ಗೊತ್ತಿರೋದು ಜಸ್ಟ್ ಒಂದು ಹನಿ ಮಾತ್ರ, ಗೊತ್ತಿರ್ಲಾರ್ದಿರುವಂತದ್ದು ಮಹಾಸಾಗರದಷ್ಟಿದೆ. ಸೊ ಹಾಗಾಗಿ ನನಗೆ ಯಾರಾದ್ರೂ ಇವತ್ತು ನಿಮ್ಗೆ ಏನೋ ಒಂದು ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ನನಗೆ ಗೊತ್ತಿದೆ ಅನ್ನೋ ಒಂದು ಅಸಡ್ಡೆ ತೋರಿಸ್ಲಾರ್ದಾಗೆ, ಏನು ಗೊತ್ತಿರ್ಲಾರ್ದಾಗೆ ಸ್ವಲ್ಪ ನಾವು ಆದಷ್ಟು ಧ್ಯಾನ ಇಟ್ಟು ನಾವು ಲಕ್ಷ್ಯ ಇಟ್ಟು ಕೇಳಿದ್ವಿ ಅಂದ್ರೆ ಖಂಡಿತವಾಗ್ಲೂ ಈ ಸ್ಕೂಲಲ್ಲಿ ನಮಗೆ ಬೇಕಾಗಿರುವಂತ ಯಶಸ್ಸಿನ ಬಗ್ಗೆ ಪ್ರತಿಯೊಂದನ್ನು ಕಲಿಸಿಕೊಡ್ತಾರೆ. ಇಲ್ಲಿ ನಿಮಗೆ ಆಲ್ರೆಡಿ ನಾವು ಇವಾಗ 1 ಇಯರ್ಲಿಂದ ನೋಡ್ತಾ ಇದ್ದೀವಿ. ನಮ್ಮ ಈ ಸಕ್ಸೆಸ್ ವರ್ಲ್ಡ್ ವೈಡ್ ಎಂಬ ಸ್ಕೂಲ್ ಅಲ್ಲಿ ನಮ್ಗೆ ಬೇಕಾಗಿರುವಂತ ಪ್ರತಿಯೊಂದು ಪಾಯಿಂಟ್ಸ್ ನ ಪಿನ್ ಟು ಪಿನ್ ಪಾಯಿಂಟ್ಸ್ ನ ಕ್ಲಿಯರ್ ಆಗಿ ಒಂದೊಂದು ಪಾಯಿಂಟ್ಸ್ ನ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಕೂಲ್ ಅಲ್ಲಿ ನಾವು ತಪ್ಪದೆ ಈ ತರಗತಿಗೆ ಹಾಜರಾಗಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಥಿಂಗು. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಕ್ಯಾನ್ ಡೂ ಇನ್ ಯುವರ್ ಟಿಯಾನ್ಸ್ ಬಿಸ್ನೆಸ್ ಇಸ್ ಪ್ಲಗ್ ಇನ್ ಟು ಲರ್ನಿಂಗ್ ಸ್ಕೂಲ್. ಅಂದ್ರೆ ನಾವು ಏನೇ ಆದ್ರೂ ಖಂಡಿತವಾದ ದಿನಾಲು ತಪ್ಪದೆ ಝೂಮ್ ಸೆಷನ್ ಅಲ್ಲಿ ಅಟೆಂಡ್ ಆಗಿ ನಮ್ಗೆ ಬೇಕಾಗಿರುವಂತ ಟಿಯಾನ್ಸ್ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ಗೆ ಬೇಕಾಗಿರುವಂತ ಪ್ರತಿಯೊಂದು ಪಾಯಿಂಟ್ಸ್ ನಾವು ಕಲಿತಾ ಹೋಗ್ಬೇಕು. ಸೊ ಈ ಸ್ಕೂಲ್ ಅಲ್ಲಿ 2 ಟೈಪ್ ಆಫ್ ಲರ್ನಿಂಗ್ಸ್ ಇದಾವೆ. ಸೊ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್, ಇನ್ನ ಒಂದು ಪರ್ಸನಲ್ ಡೆವಲಪ್ಮೆಂಟ್. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ನಮ್ಗೆ ಬೇಕಾಗಿರುವಂತ ಟ್ರೈನಿಂಗ್, ಪ್ರೊಡಕ್ಟ್ ಟ್ರೈನಿಂಗ್ ಆಗಲಿ, ಬಿಸ್ನೆಸ್ ಟ್ರೈನಿಂಗ್ ಆಗಲಿ, PPT ಆಗಲಿ, ಪ್ರತಿಯೊಂದು ಇಲ್ಲಿ ಡೈಲಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ನಡೀತಾ ಇರುತ್ತವೆ. ಸೊ ಆ ಕ್ಲಾಸಸ್ ಅಲ್ಲಿ ನಾವು ಡೈಲಿ ವಿತೌಟ್ ಮಿಸ್ ಅಟೆಂಡ್ ಆಗಿ ಅವನ್ನೆಲ್ಲ ನಾವು ಕಲಿತಾ ಬಂದ್ವಿ ಅಂದ್ರೆ ನಮ್ಮ ಬಿಸ್ನೆಸ್ ನ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸೆಷನ್ ಅಲ್ಲಿ ನಾವು ಕಂಪಲ್ಸರಿ ಯಾವುದೇ ಆಗ್ಲಿ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಪ್ರತಿಯೊಂದು ಒಂದು ದಿನಾಲು ಬೇರೆ ಬೇರೆ ಟೈಪ್ಸ್ ಆಫ್ ನಮ್ಗೆ ಲರ್ನಿಂಗ್ಸ್ ಇರುತ್ತವೆ. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಹೇಳಿದಾಗೆ ಇದೆ ನಮ್ಗೆ PPT, ಹಾಗೆ ಮತ್ತೆ ಪ್ರೊಡಕ್ಟ್ ಟ್ರೈನಿಂಗ್ ಬಗ್ಗೆ, ಆಮೇಲೆ ಬಿಸ್ನೆಸ್ ಪ್ಲಾನ್ಸ್ ಬಗ್ಗೆ, ಪ್ರೆಸೆಂಟೇಷನ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಹಾಗೆ ಪರ್ಸನಲ್ ಡೆವಲಪ್ಮೆಂಟ್ಸ್ ಬಗ್ಗೆ. ಸೊ ಇಲ್ಲಿ ಕಲಿಯೋದ್ರಲ್ಲಿ
ತುಂಬಾ ಮುಖ್ಯ, ಇದು ಬಹಳ ಮಹತ್ವ ಆಗುತ್ತೆ ಪರ್ಸನಲ್ ಡೆವಲಪ್ಮೆಂಟ್. ಸೊ ಅದರಲ್ಲಿ ನಮಗೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಸಿಗುತ್ತೆ, ಶರಣು ಸರ್ ಅವರು ಸೆಷನ್ ಅಲ್ಲೂ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಖಂಡಿತವಾಗ್ಲೂ ಈ ಒಂದು 2 ಟೈಪ್ಸ್ ಆಫ್ ಲರ್ನಿಂಗ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತೆ ಪರ್ಸನಲ್ ಡೆವಲಪ್ಮೆಂಟ್, ಇವು ನಮ್ಮ ಸಕ್ಸಸ್ಗೆ ತುಂಬಾನೇ ಮಹತ್ವ ಇರುತ್ತೆ. ಲರ್ನಿಂಗ್ ಮತ್ತೆ ಅರ್ನಿಂಗ್. ಸೊ ನಮ್ಗೆ ಪ್ರತಿ ಸೆಷನ್ ಅಲ್ಲೂ ಹೇಳ್ತಾರೆ, ನಾವು ಎಷ್ಟು ಲರ್ನ್ ಮಾಡ್ತೀವೋ ಆಮೇಲೆ ಎಲ್ ತೆಗೆದ್ರೆ ನಮ್ಗೆ ಬರೋದು ಅರ್ನಿಂಗ್ ಅಂತ. ಸೊ ಇಫ್ ಯು ವಾಂಟ್ ಟು ಅರ್ನ್ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಇನ್ ಟಿಯಾನ್ಸ್ ಬಿಸ್ನೆಸ್, ಯು ಹ್ಯಾವ್ ಟು ಲರ್ನ್, ದೆನ್ ಸ್ಟಾರ್ಟ್ ಟು ಅರ್ನ್. ಸೊ ಇಲ್ಲಿ ಕಲಿಬೇಕು ಅಂದ್ರೆ ನಾವು ಏನೇನು ಕಲಿಬೇಕು? ಒಂದು ಟ್ರೈನಿಂಗ್. ಸೊ ಟ್ರೈನಿಂಗ್ ಇಂಪಾರ್ಟೆನ್ಸ್ ಬಗ್ಗೆ ನಾವು ಮೊದಲಿಂದನೂ ಹೇಳ್ತಾನೆ ಇದ್ದಾರೆ ನಮ್ಮ ಎಲ್ಲ ಮೆಂಟರ್ಸ್, ಲೀಡರ್ಸ್. ಟ್ರೈನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಹಾಗೆ ಬುಕ್ ರೀಡಿಂಗ್ ಬಗ್ಗೆ. ಸೊ ಈ ಬುಕ್ ರೀಡಿಂಗ್ ಬಗ್ಗೆನೂ ಸೆಷನ್ಸ್ ಇರುತ್ತೆ. ಸೊ ಯಾವ್ಯಾವ ಬುಕ್ ಓದಬೇಕು, ಯಾವ್ಯಾವ ಬುಕ್ ನ ರೆಫರ್ ಮಾಡಬೇಕು ಅನ್ನೋದನ್ನು, ಬುಕ್ ಹೆಸರಿಂದ, ಆಥರ್ ಇಂದ ಪ್ರತಿಯೊಂದು, ಅದು ಬುಕ್ ಅಲ್ಲಿ ಇರುವಂತಹ ಕಂಟೆಂಟ್ ಪ್ರತಿಯೊಂದನ್ನು ಹೇಳ್ತಾರೆ. ಹಾಗೆ ವಾಚಿಂಗ್. ಸೊ ವಾಚಿಂಗ್ ಅಲ್ಲಿ ಇವತ್ತು ನಾವು ನೋಡ್ಬೋದು, ನಮ್ಗೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ತುಂಬಾ, ಈವನ್ ವಾಟ್ಸ್ಆಪ್ ಅಲ್ಲಿ ಎಲ್ಲಾ ತರಹದ ವಿಡಿಯೋಸ್ ನ ಶೇರ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ವಾಚಿಂಗ್ನು ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಟ್ರಾವೆಲಿಂಗ್. ಸೊ ನಮ್ಗೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಕುಂತಲ್ಲೇ ನಾವು ವರ್ಲ್ಡ್ ವೈಡ್ ನಾವು ಈ ಬಿಸ್ನೆಸ್ ನ ಮಾಡ್ಬೋದು. ಹಾಗಾಗಿ ಅದನ್ನ ಬಿಸ್ನೆಸ್ ನ ಮಾಡ್ಬೇಕಂದ್ರೆ ಅಲ್ಲಿ ಬೇರೆ ಬೇರೆ ಊರಲ್ಲಿ ಹೋಗಿ ನಾವು ಅಲ್ಲಿ ನಮ್ಮ ಬಿಸ್ನೆಸ್ ನ ಸೆಟಪ್ ಮಾಡಿ, ಸೊ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂಸ್ಲಿ ಬಿಸ್ನೆಸ್ ಮಾಡ್ಕೋಬೇಕು. ಹಾಗಾಗಿ ನಾವು ಟ್ರಾವೆಲಿಂಗ್ ಖಂಡಿತವಾಗ್ಲೂ ಮಾಡ್ಬೇಕು. ಹಾಗೆ ಕೌನ್ಸಿಲಿಂಗ್ ಮಾಡ್ತಾ ಇರಬೇಕು. ಯಾಕಂದ್ರೆ ಯಾವುದೇ ಒಬ್ಬ ಡಿಸ್ಟ್ರಿಬ್ಯೂಟರ್, ನ್ಯೂಲಿ ಡಿಸ್ಟ್ರಿಬ್ಯೂಟರ್ ಜಾಯಿನ್ ಆದ್ರೆ ಅವರಿಗೆ ಸ್ಟಾರ್ಟಿಂಗ್ ಅಲ್ಲೇ ಕನ್ಫ್ಯೂಷನ್ಸ್ ಅವೆಲ್ಲ ಇರುತ್ತವೆ. ಒಂದು ಫಿಯರ್ ಫ್ಯಾಕ್ಟರ್ ಅಲ್ಲಿ ಕನ್ಫ್ಯೂಷನ್ಸ್, ಬೇರೆ ಬೇರೆ ತರದ ಡಿಸ್ಟರ್ಬೆನ್ಸ್ ಇರ್ತವೆ ಅವರಿಗೆ. ಸೊ ಆಗ ಅವರಿಗೆ ಜಾಯ್ನಿಂಗ್ ಆದ ಹೊಸದರಲ್ಲೇ ಅವರಿಗೆ ನಾವು ಸರಿಯಾಗಿ ಕೌನ್ಸಿಲಿಂಗ್ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಅವರಲ್ಲಿರೋ ಡೌಟ್ಸ್ ಕ್ಲಾರಿಫಿಕೇಶನ್ ಬಂದು ಕ್ಲಿಯರ್ ಆಗಿ ಅವರು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಗಾಗಿ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್. ಸೊ ಸೇಲ್ ತುಂಬಾನೇ ಇಂಪಾರ್ಟೆಂಟ್. ನಮ್ದು ಎಷ್ಟು ಸೇಲ್ ಇನ್ಕ್ರೀಸ್ ಆಗುತ್ತೋ ಅಷ್ಟು ನಮ್ಮ ರ್ಯಾಂಕ್ ಅಚೀವ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಇನ್ಕಮ್ನು ಇನ್ಕ್ರೀಸ್ ಆಗುತ್ತೆ. ಸೊ ಈ ಸೇಲ್ ಅಲ್ಲಿ ವಾಟ್ ಈಸ್ ಸೇಲ್? ಸೇಲ್ ಅಂದ್ರೆ ಏನು ಅಂತ? ಎ ಸೇಲ್ ಈಸ್ ಎ ಟ್ರಾನ್ಸಾಕ್ಷನ್ ಬಿಟ್ವೀನ್ 2 or more parties in which the buyer receives tangible or intangible goods, service or assets in exchange for money. ಸೊ ಬೆನಿಫಿಟ್ ಆಫ್ ಸೆಲ್ಲಿಂಗ್: ಒಂದು, ನಮಗೆ ಇನ್ಕಮ್ ಮತ್ತೆ ನಮ್ಮ ರೆವೆನ್ಯೂ ಜಾಸ್ತಿ ಆಗುತ್ತೆ. 2, ಬಿಲ್ಡ್ ಕಸ್ಟಮರ್ ಬೇಸ್ ಫಾರ್ ರಿಪೀಟ್ ಸೇಲ್ಸ್ ಅಂಡ್ ರೆಫರಲ್. ಸೊ ಇಲ್ಲಿ ನಮಗೆ ಸೇಲ್ಸ್ ಅಲ್ಲಿ ಕಂಪಲ್ಸರಿ ನಮಗೆ ರಿಪೀಟ್ ಸೇಲ್ಸ್ ಮತ್ತೆ ರೆಫರಲ್ ಸೇಲ್ಸ್ ಬಂದು ಅಂದ್ರೆ ಆಟೋಮೆಟಿಕಲಿ ನಮ್ಮ ಒಂದು ಬಿಸ್ನೆಸ್ ಆಮೇಲೆ ನಮ್ಮ ಟೀಮ್ ಆಟೋಮೆಟಿಕ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ರಿಪೀಟ್ ಸೇಲ್ಸ್ ಬರಬೇಕು, ಖಂಡಿತವಾಗ್ಲೂ ರಿಪೀಟ್ ಸೇಲ್ಸ್ ಬರ್ತಾ ಇರಬೇಕು. ಯಾಕೆ ಸ್ಪೆಷಲಿ ನಮ್ಮ ಟಿಯಾನ್ಸ್ ಬಿಸ್ನೆಸ್ ಅಲ್ಲಿ ನಮಗೆ ರಿಪೀಟ್ ಸೇಲ್ಸ್ ಬಂತಂದ್ರೆ ನಮ್ಮ ಪರ್ಸನಲ್ ಪಿವಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಅವರಿಂದ ರೆಫರಲ್ ಸಿಗುತ್ತೆ. ಸೊ ನಾವು ಒಬ್ಬ ಕಸ್ಟಮರ್ ನಾವು ಕೊಟ್ವಿ ಅಂದ್ರೆ ಅವರಿಂದ ರೆಫರಲ್ ಬಂದು ಅಂದ್ರೆ ಮತ್ತೆ ನಮಗೆ ಇನ್ನ ಒಂದು ಹೊಸ ಹೊಸ ಕಸ್ಟಮರ್ಸ್ ಸಿಗ್ತವೆ. ಸೊ ಹಾಗಾಗಿ ಈ ಒಂದು ಸೇಲ್ಸ್ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಸೇಲ್ಸ್. ಸೊ ಟಿಯಾನ್ಸ್ is a direct selling business, ಗೊತ್ತೇ ಇದೆ. ಸೊ ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್ is selling products directly to consumer in a non-retail environment. Instead, sales occur at home, work online or other non-store locations. Direct selling is usually associated with network marketing business. ಸೊ ನಮ್ಮ ಟಿಯಾನ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇರೋದ್ರಿಂದ, ಡೈರೆಕ್ಟ್ ಸೆಲ್ಲಿಂಗ್ ಇರೋದ್ರಿಂದ ನಮ್ಮಲ್ಲಿ ಈ ಒಂದು ಡೈರೆಕ್ಟ್ ಸೇಲ್ಸ್ ನ ನಾವು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ತೀವೋ ಅಷ್ಟು ನಮ್ಮ ಒಂದು ಬಿಸ್ನೆಸ್ ಮತ್ತೆ ರೆವಿನ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಮ್ಗೆ ಕೂತಲ್ಲೇ ನಾವು ಈಗಿನ ಒಂದು ಪ್ಯಾಂಡೆಮಿಕ್ ಸಿಚುವೇಶನ್ ಅಲ್ಲಿ ಹೊರಗಡೆ ಹೋಗಿ ನಮ್ಗೆ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟಕರವಿದೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಒಂದು ಗೋಲ್ಡನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಈ ಒಂದು ಆಪರ್ಚುನಿಟಿ. ನಾವು ಮನೇಲೆ ಕೂತು ನಮ್ಮ ಡಿಜಿಟಲ್ ಮೀಡಿಯಾ ಮೂಲಕ ಮತ್ತೆ ನಮ್ಮ ಫೇಸ್ಬುಕ್ಸ್ ಕಾಂಟ್ಯಾಕ್ಟ್ಸ್ ಮೂಲಕ, ಫೋನ್ ಮೂಲಕ ನಾವು ನಮ್ಮ ಸೇಲ್ಸ್ ನ ನಾವು ಇನ್ಕ್ರೀಸ್ ಮಾಡ್ಬೋದು. ಹಾಗೆ ಈಗಿನ ಒಂದು ಸಿಚುವೇಶನ್ ರಿಲೇಟೆಡ್ ನಮ್ಮ ಪ್ರಾಡಕ್ಟ್ಸ್ ತುಂಬಾನೇ ಇದಾವೆ. ಸೊ ನ್ಯೂಟ್ರಿಷನಲ್ ಎಲ್ಲಿ ಹೋದ್ರು ಇವತ್ತು ಇಮ್ಯೂನ್ ಸಿಸ್ಟಮ್, ನ್ಯೂಟ್ರಿಷನಲ್ ಇದೇ ಮಾತಿದೆ. ಸೊ ಹಾಗಾಗಿ ನಮ್ಮ ವಿ ಆರ್ ದ ಸ್ಪೆಷಲಿಸ್ಟ್, ಆಮೇಲೆ ನಂಬರ್ 1 ಅಂತ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ನಮ್ಮಲ್ಲಿ ನ್ಯೂಟ್ರಿಷನಲ್ ಮತ್ತೆ ಸಪ್ಲಿಮೆಂಟ್ ಇದಾವೆ. ಹಾಗಾಗಿ ಇದರಲ್ಲಿ ನಾವು ಡೈರೆಕ್ಟ್ ಸೇಲ್ಸ್ ನಾವು ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಒಂದು ಬಿಸ್ನೆಸ್ ಮತ್ತೆ ಟೀಮ್ ಗ್ರೋತ್ ಆಗುತ್ತೆ. ಸೊ ಸೆಲ್ ಟು ಯುವರ್ ಸೆಲ್ಫ್ ಫಸ್ಟ್. ಇದು ತುಂಬಾನೇ ಮಹತ್ವ ಆಗುತ್ತೆ. ಯಾಕಂದ್ರೆ ಯಾವಾಗ ನಾವು ಪ್ರಾಡಕ್ಟ್ ನ ಯೂಸ್ ಮಾಡ್ತೀವೋ ಆಗ ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಬರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ನಮ್ಮ ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡ್ಕೋಬೇಕು. ನಮ್ಗೆ ಬೇಕಾಗಿರುವಂತ, ನಮ್ಗೆ ಟಿಯಾನ್ಸ್ ಅಲ್ಲಿ ಇರುವಂತ ಪ್ರತಿಯೊಂದು ಪ್ರಾಡಕ್ಟ್ಸ್ ನ ನಾವು ಫಸ್ಟ್ ಸೆಲ್ಫ್ ಯೂಸ್ ಮಾಡಿದ್ವಿ ಅಂದ್ರೆ ಆಗ ನಾವು ಇನ್ನೊಬ್ಬರಿಗೆ ನಾವು ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ಸೆಲ್ ಟು ಯುವರ್ ಸೆಲ್ಫ್ ಫಸ್ಟ್ ಅಂದ್ರೆ ನಾವು ಮೊದ್ಲ
ಕಸ್ಟಮರ್ ನಮಗೆ ನಾವೇ ಫಸ್ಟ್ ಕಸ್ಟಮರ್ ಆಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ ಯುವರ್ ಸೆಲ್ಫ್ ಟು ಅದರ್ಸ್. ಸೊ ಇಲ್ಲಿ ನಾವು ಯಾವುದೇ ಒಬ್ಬ ಕಸ್ಟಮರ್ಸ್ಗೆ ನಾವು ಪ್ರಮೋಟ್ ಮಾಡಕ್ ಹೋದಾಗ, ಸೊ ಅವಾಗ ಏನಿದೆ ಅಲ್ಲ, ಅವರಿಂದ ನಮ್ಗೆ ಒಂದು ಪಾಸಿಟಿವ್ನೇ ಆನ್ಸರ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ತಪ್ಪಾಗುತ್ತೆ. ಸೊ ಅವ್ರು ಎಸ್ ಹೇಳಿ ನೋ ಹೇಳಿ, ಬಟ್ ನಾವು ಅವ್ರಿಗೆ ಸರ್ವಿಸ್ ಕೊಡ್ಲಿಕ್ಕೆ ರೆಡಿ ಇರಬೇಕು. ಕಸ್ಟಮರ್ ಇಸ್ ಆಲ್ವೇಸ್ ರೈಟ್, ಯಾಕಂದ್ರೆ ಅವ್ರಿಗೆ ಅದು ಆಪ್ಷನ್ ಇರುತ್ತೆ. ಸೊ ನಾವು ಹೇಳಿದ್ದೇ ಸರಿ ಅಂತ ನಾವು ತಿಳ್ಕೊಂಡು ಕಸ್ಟಮರ್ ಮೇಲೆ ನಾವು ಅವ್ರು ನೋ ಅಂದಾಗ ಬೇಜಾರಾಗೋದು, ಈ ತರ ಮಾಡಬಾರ್ದು. ಯಾಕಂದ್ರೆ ಕಸ್ಟಮರ್ ಏನ್ ಡಿಸಿಷನ್ ತಗೊಳ್ತಾನೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಆ ಕಸ್ಟಮರ್ಗೆ ನಾವು ಯಾವ ತರ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡ್ತೀವಲ್ಲ, ಅದು ನಮಗೆ ನಮ್ಮ ಒಂದು ಸೆಲ್ಫ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಬರುವಂತ ಕಾನ್ಫಿಡೆನ್ಸ್. ಸೊ ಥರ್ಡ್ ಬಂದ್ಬಿಟ್ಟು ಸ್ಪಾನ್ಸರ್. ಇದು ಎಸ್ಪೆಷಲಿ ನಮ್ಮ ಒಂದು ಬಿಸ್ನೆಸ್ ಗ್ರೋತ್ ಆಗ್ಲಿಕ್ಕೆ, ನಮ್ಮ ಒಂದು ರ್ಯಾಂಕ್ ಅಚೀವ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ, ಮತ್ತೆ ನಮ್ಮ ರೆವಿನ್ಯೂ ಜಾಸ್ತಿ ಆಗ್ಲಿಕ್ಕೆ ತುಂಬಾನೇ ಮಹತ್ವ ಆಗುತ್ತೆ. ಹಾಗೆ ನಮ್ಮ ಟೀಮ್ ಸ್ಪ್ರೆಡ್ ಮಾಡ್ಲಿಕ್ಕೆ ಈ ಒಂದು ಸ್ಪಾನ್ಸರ್ಶಿಪ್ ಅನ್ನೋದು ತುಂಬಾ ಮಹತ್ವ ಆಗುತ್ತೆ. ಎ ಪರ್ಸನ್ ಹೂ ಅಂಡರ್ಟೇಕ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಕನೆಕ್ಷನ್ ವಿತ್ ಸಮ್ ಅದರ್ ಪರ್ಸನ್. ಸ್ಪಾನ್ಸರ್ ಮೀನ್ಸ್ ಟು ಸಪೋರ್ಟ್ ಸಮಥಿಂಗ್, ಅನ್ ಈವೆಂಟ್, ಆಕ್ಟಿವಿಟಿ ಆರ್ ಪರ್ಸನ್. ಸೊ ಇಲ್ಲಿ ನಾವು ಯಾರಿಗೇ ಆಗ್ಲಿ ಒಬ್ಬರಿಗೆ ಸ್ಪಾನ್ಸರ್ ಮಾಡಿದ್ವಿ ಅಂದ್ರೆ ಆಮೇಲೆ ಅವ್ರಿಗೆ ರೆಗ್ಯುಲರ್ ಆಗಿ ಅವರಿಗೆ ನಾವು ಖಂಡಿತವಾಗ್ಲೂ ಅವರಿಗೆ ಬೇಕಾಗಿರುವಂತ ಸಪೋರ್ಟ್ ಮಾಡಬೇಕು. ಆಮೇಲೆ ನಾವು ಈವೆಂಟ್ಸ್ ನ, ಮೀಟಿಂಗ್ಸ್ ನ, ಆಮೇಲೆ ಬೇರೆ ಏನಾದ್ರು ಆಕ್ಟಿವಿಟೀಸ್ ನ ಎಲ್ಲ ಕಂಡಕ್ಟ್ ಮಾಡ್ತಾ ಇರಬೇಕು. ಹಾಗೆ ಈ ಸ್ಪಾನ್ಸರ್ಶಿಪ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದರಿಂದಾನೇ, ಈ ಒಂದು ಸ್ಪಾನ್ಸರ್ ಇಂದಾನೇ ನಮ್ಮ ಟೀಮ್ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಸೊ ಈ ಸ್ಪಾನ್ಸರ್ ಅಲ್ಲಿ ಈ ಸ್ಪಾನ್ಸರ್ ಇಂದ ನಮ್ಗೆ ಏನಾಗುತ್ತೆ ಅಂತ, ಸೊ ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಮೇಕ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ. ಸೊ ನಾವು ಇಲ್ಲಿ ಟಿಯಾನ್ಸ್ ಅಲ್ಲಿ ಬಂದಾದ್ಮೇಲೆ ನಾವು ಏನು ಇನ್ನೊಬ್ಬರಿಗೆ ನಮ್ಗೆ ಇನ್ನೊಬ್ಬರು ಸ್ಪಾನ್ಸರ್ ಮಾಡಿದ್ರು, ಅದೇ ತರ ನಾವು ಇನ್ನೊಬ್ಬರಿಗೆ, ನಮ್ಮ ಹೊಸ ಮೆಂಬರ್ಸ್ಗೆ ಕರ್ಕೊಂಡು ಬಂದು ನಾವು ಇಲ್ಲಿ ಅವರನ್ನ ಸ್ಪಾನ್ಸರ್ ಮಾಡಿ, ಸ್ಪಾನ್ಸರ್ ಕ್ರಿಯೇಟ್ಸ್ ಡೆವಲಪ್ಸ್ ಎ ಗೇಮ್ ಪ್ಲಾನ್ ಟು ಹೆಲ್ಪ್ ಡಿಸ್ಟ್ರಿಬ್ಯೂಟರ್ ಪ್ರಮೋಟ್ ದೇರ್ ಬಿಸ್ನೆಸ್ ಅಂಡ್ ಸ್ಟಾರ್ಟ್ ಅರ್ನಿಂಗ್ ಮನಿ ಇಮಿಡಿಯೇಟ್ಲಿ. ಅಂದ್ರೆ ಇಲ್ಲಿ ನಾವು ಸ್ಪಾನ್ಸರ್ ಮಾಡಿ ಆದ್ಮೇಲೆ ನಮ್ಮ ಹೊಸ ಡಿಸ್ಟ್ರಿಬ್ಯೂಟರ್ಗಳಿಗೆ ಅವರು ತಮ್ಮ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಮಾಡುವಂತದ್ದು ಸ್ಪಾನ್ಸರ್ ಜವಾಬ್ದಾರಿ ಆಗಿರುತ್ತೆ. ಬೆನಿಫಿಟ್ ಆಫ್ ಸ್ಪಾನ್ಸರಿಂಗ್: ಸೆಕೆಂಡ್ ಲೆವೆಲ್ ಇನ್ಕಮ್ ಆರ್ ರೆವೆನ್ಯೂ, ಟೀಮ್ ಗ್ರೋತ್, ಲೀಡರ್ಶಿಪ್ ಸ್ಟೇಟಸ್, ಲಾಂಗ್ ಟರ್ಮ್ ಹೆಲ್ದಿ ಬಿಸ್ನೆಸ್. ಸೊ ಇಲ್ಲಿ ಬೆನಿಫಿಟ್, ಸ್ಪಾನ್ಸರ್ಲಿಂದ ಬರುವಂತ ಬೆನಿಫಿಟ್ಸ್ ಏನು ಅಂದ್ರೆ ನಮಗೆ ಸೆಕೆಂಡ್ ಲೆವೆಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವೇನು ಇಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀವೋ, ಪ್ಯಾಸಿವ್ ಇನ್ಕಮ್ ಅನ್ನೋದು, ಅದು ಇಲ್ಲಿ ಸ್ಟಾರ್ಟ್ ಆಗುವಂತದ್ದು. ಸೊ ಸ್ಪಾನ್ಸರಿಂಗ್ ಮಾಡಿದ್ವಿ ಅಂದ್ರೆ ನಮಗೆ ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಫಸ್ಟ್ ಅದು ನಮ್ಗೆ ಏನು ಆಗುತ್ತೆ. ಹಾಗೆ ನಮ್ಮ ಟೀಮ್ ಗ್ರೋತ್ ಆಗುತ್ತೆ. ಆಮೇಲೆ ನಮಗೆ ಗೊತ್ತಿಲ್ಲ ಹಾಗೆ ನಮ್ಮಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬರುತ್ತೆ. ಅವರು ನಮಗೆ ಆಸ್ ಎ ಅಪ್ಲೈನ್ ಅಂತ ಏನು ಲೀಡರ್ ಅಂತ ಕರೀತಾರಲ್ಲ, ಆ ಒಂದು ಸ್ಟೇಟಸ್ ನಮಗೆ ಸಿಗುತ್ತೆ. ಹಾಗೆ ಲಾಂಗ್ ಟರ್ಮ್ ಹೆಲ್ತಿ ಬಿಸ್ನೆಸ್ ಸಿಗುತ್ತೆ ನಮ್ಗೆ ಇಲ್ಲಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಬಿಸ್ನೆಸ್ ಅಂದ್ರೆ ನೀವೇನೋ ರಿಟೇಲ್ ಮಾಡ್ಕೊಂಡು ಜಸ್ಟ್ ಮಾಡ್ಬೋದು, ಬಟ್ ನಮಗೆ ಲಾಂಗ್ ಟರ್ಮ್ ಹೆಲ್ತಿ ಬಿಸ್ನೆಸ್ ಬೇಕು ಅಂದ್ರೆ ನಾವು ಜಾಸ್ತಿ ಜನರಿಗೆ ಇದರಲ್ಲಿ ರಿಕ್ರೂಟ್ ಮಾಡಬೇಕು, ಸ್ಪಾನ್ಸರಿಂಗ್ ಮಾಡಬೇಕು. ಸ್ಪಾನ್ಸರಿಂಗ್ ಮಾಡಿ ಅದನ್ನೇ ನಮ್ಮ ಟೀಮ್ ಅಲ್ಲಿ ಡೂಪ್ಲಿಕೇಶನ್ ಮಾಡಿ ಅವರಿಂದ ಸ್ಪಾನ್ಸರಿಂಗ್ ಮಾಡಿಸ್ಬೇಕು. ಸೊ ಈ ತರ ಮಾಡಿದ್ವಿ ಅಂದ್ರೆ ನಮಗೆ ರಿಯಲ್ ಪ್ಯಾಸಿವ್ ಇನ್ಕಮ್ ನ ನಾವು ಎಂಜಾಯ್ ಮಾಡಬಹುದು. ಹಾಗಾಗಿ ಈ ಒಂದು ಪ್ಯಾಸಿವ್ ಇನ್ಕಮ್ ಸಲುವಾಗಿ ನಮಗೆ ಈ ಸ್ಪಾನ್ಸರಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆನ್ಸ್. ಸೊ ನೆವರ್ ಸ್ಟಾಪ್ ಸ್ಪಾನ್ಸರಿಂಗ್. ಸೊ ಸ್ಪಾನ್ಸರಿಂಗ್ ಡೇ 1 ಇಂದ ನಿಮ್ಗೆ ಯಾವುದೇ ಲೆವೆಲ್ ಅಲ್ಲಿ ಹೋಗಿ, ನೀವು ಬ್ರಾಂಜ್ ಲೈನ್ ಹೋಗಿ, ST ಹೋಗಿ, GD ಹೋಗಿ, ಇಲ್ಲ HD, ಏನೇ ಆದ್ರೂ ಸ್ಪಾನ್ಸರಿಂಗ್ ಮಾತ್ರ ಯಾವತ್ತೂ ಸ್ಟಾಪ್ ಮಾಡ್ಲೇಬಾರ್ದು. ಯಾಕಂದ್ರೆ ಆ ಸ್ಪಾನ್ಸರಿಂಗ್ ಇಂದಾನೇ ನಮ್ಮ ಟೀಮ್ ಗ್ರೋತ್ ಆಗ್ತಾ ಇರುತ್ತೆ. ಪ್ರಿಪೇರ್ ಟು ಹಿಯರ್ ನೋ, ಇದು ಬಹಳನೇ ಮುಖ್ಯ. ಪ್ರತಿಯೊಬ್ಬರಿಗೂ ಒಂದು 100 ಜನರಲ್ಲಿ ನಮ್ಗೆ 89 ಜನರಿಂದ ನೋ ಬರ್ಬಹುದು. ನೋ ಅಂದ್ಕೊಳ್ಳೆ ಗೊತ್ತಿದೆ ನಿಮ್ಗೆ ಎಲ್ರಿಗೂ, ಇಲ್ಲ ಅಂತಲ್ಲ. ನೋ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಟಿಯಾನ್ಸ್ ಅಲ್ಲಿ ನೆಕ್ಸ್ಟ್ ಆಪರ್ಚುನಿಟಿ ಅಂತ. ಸೊ ನೀವು ಎಷ್ಟೇ ಜನರಿಗೆ ಹೇಳಿ, 50 ಜನರಿಗೆ ಹೇಳಿ, 50ಗೆ ಮುಕ್ತಾಯ ಆಗಲ್ಲ, 51 ಬರುತ್ತೆ. 1000 ಜನಕ್ಕೆ ಹೇಳಿ 1001 ಬರುತ್ತೆ. 1,00,000 ಮಂದಿಗೆ ಹೇಳಿ 1,00,001 ಬರುತ್ತೆ. ಹಾಗಾಗಿ ನಾವು ಬೇರೆಯವರಿಂದ ನಾವು ಯಾರಿಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀವೋ ಅವರಿಂದ ನೋ ಬಂತಂದ್ರೆ ಅದನ್ನ ನಾವು ನೆಕ್ಸ್ಟ್ ಆಪರ್ಚುನಿಟಿ ಅಂತ ತಿಳ್ಕೊಂಡು ಮತ್ತೆ ಮುಂದುವರಿಬೇಕು. ನೆಕ್ಸ್ಟ್ ಸರ್ವಿಸ್. ಸೊ ಬರುವಂತ 4th S, ಸರ್ವಿಸ್. ಇದು ತುಂಬಾನೇ ಮುಖ್ಯ. ದ ಆಕ್ಷನ್ ಆಫ್ ಹೆಲ್ಪಿಂಗ್ ಆರ್ ಡೂಯಿಂಗ್ ವರ್ಕ್ ಫಾರ್ ಸಮ್ ಒನ್. ಇಲ್ಲೇನಿದೆ ಅಲ್ಲ, ನಾವು ನಮ್ಮ ಇನ್ನೊಬ್ಬರ ಸಲುವಾಗಿ ನಾವು ಇಲ್ಲಿ ವರ್ಕ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕಸ್ಟಮರ್ ಸರ್ವಿಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಸ್ಟಮರ್ ಅಂದ್ರೆ ಕೇವಲ ಕಸ್ಟಮರ್ ಅಷ್ಟೇ ಆಗಲ್ಲ, ನಮ್ಮ ಕೆಳಗಡೆ ನಮ್ಮ ಟೀಮ್ ಅಲ್ಲಿ ಇರುವಂತ ನಮ್ಮ ಟೀಮ್ ಲೀಡರ್ಸ್ ಆಗ್ಲಿ, ಆಮೇಲೆ ನಮ್ಮ ಟೀಮ್ ಸ್ಪಾನ್ಸರ್ ಮಾಡಿರ್ತೀವಿ ಅವ್ರಿಗೆ, ಅವ್ರ ಟೀಮ್ ಅಂದೇ ಬಂದಿರುವಂತ ಸ್ಪಾನ್ಸರ್ಸ್ಗೆ, ಪ್ರತಿಯೊಬ್ಬರಿಗೂ ನಾವು ಸರ್ವಿಸ್ ನ ಬಹಳ ಪ್ರಾಂಪ್ಟ್ ಆಗಿ ನೀಡಬೇಕಾಗುತ್ತೆ. ಕಸ್ಟಮರ್ ಸರ್ವಿಸಸ್ ಪ್ರೊವೈಡ್ ಸಪೋರ್ಟ್ ಫಾರ್ ಕಸ್ಟಮರ್ಸ್ ಥ್ರೂ ಇನ್ಫಾರ್ಮೇಶನ್, ಅಸಿಸ್ಟೆನ್ಸ್ ಅಂಡ್ ಕ್ರಿಯೇಟಿಂಗ್ ಅ ಟ್ರಸ್ಟಿಂಗ್ ಎನ್ವಿರಾನ್ಮೆಂಟ್. ಸೊ ನಾವು ಅವರಿಗೆ ಇವತ್ತಿನ
ಬಹಳಷ್ಟು ನಮಗೆ ಸೌಲಭ್ಯಗಳಿದಾವೆ. ಡಿಜಿಟಲ್ ಮೀಡಿಯಾ ಇದೆ, ಫೋನ್ ಇದಾವೆ, ಆಮೇಲೆ ನಾವು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿಯೊಂದು ಮೂಲಕನೂ ನಾವು ಸರ್ವಿಸ್ ನಾವು ಕೊಡಬಹುದು. ಸೊ ಬಿಸ್ನೆಸ್ ಅಪ್ ಅಂಡ್ ಡೌನ್, ಸರ್ವಿಸ್ ಸ್ಟೇಸ್ ಫಾರ್ ಎವರ್. ಬಿಸ್ನೆಸ್ ಅಲ್ಲಿ ನಮಗೆ ಇವತ್ತು ಒಂದಿನ ಜಾಸ್ತಿ ಆಗ್ಬಹುದು, ಒಂದ್ ತಿಂಗಳ ಕಡಿಮೆ ಆಗ್ಬಹುದು, ಬಟ್ ನಮ್ಮ ಸರ್ವಿಸ್ ಏನಿದೆ ಅಲ್ಲ ಯಾವಾಗ್ಲೂ ಶಾಶ್ವತವಾಗಿ ಇರಬೇಕು. ಒಂದ್ ಮಂತ್ ಅವ್ರು ಕಡಿಮೆ ಬಿಸ್ನೆಸ್ ಮಾಡಿದ್ರು ನಾವು ಕೋಪ ಮಾಡ್ಕೋಬಾರ್ದು, ಜಾಸ್ತಿ ಮಾಡಿದ್ರು ಜಾಸ್ತಿ ಖುಷಿ ಆಗಬಾರ್ದು. ನಮ್ಮ ಸರ್ವಿಸ್ ಲೆವೆಲ್ ಏನಿದೆ ಅಲ್ಲ ಅದು ಯಾವಾಗ್ಲೂ ಅಪ್ಸ್ ಡೌನ್ಸ್ ಆಗ್ಲೇಬಾರ್ದು, ಅದು ಯಾವಾಗ್ಲೂ ಒಂದೇ ಲೆವೆಲ್ ಅಲ್ಲಿ ಪ್ರಾಂಪ್ಟ್ ಆಗಿ ಮಾಡ್ತಾ ಇರಬೇಕು. ಸರ್ವಿಸ್ ಅಲ್ಲಿ ನೋಡಿ, ಇಟ್ ಟೇಕ್ಸ್ ಮಂತ್ಸ್ ಟು ಫೈಂಡ್ ಅ ಕಸ್ಟಮರ್ ಅಂಡ್ ಓನ್ಲಿ ಸೆಕೆಂಡ್ಸ್ ಟು ಲಾಸ್ ಓನ್. ಸೊ ಇಲ್ಲಿ ಹೇಳ್ತಾರೆ, ನಾವು ಒಬ್ಬ ಕಸ್ಟಮರ್ಗೆ ನಾವು ಈಗ ಜಸ್ಟ್ ಈಗ ಇದು ಕಾರ್ಡಿಸೆಟ್ ನಾವು ಕನ್ವಿನಿಯನ್ಸ್ ಮಾಡಬೇಕು ಅಂದ್ರೆ ಎಷ್ಟೊಂದು ಶೇರ್ಸ್ ಮಾಡ್ತಿರ್ತೀವಿ, ಸ್ಟೇಟಸ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಪ್ರತಿಯೊಂದರಲ್ಲೂ. ಬಟ್ ನಮ್ಗೆ ಬಹಳ ಏನ್ ಶೇರ್ ಮಾಡಿದ್ಕೊಳ್ಳೆ ಬಿಸ್ನೆಸ್ ಬರೋದಿಲ್ಲ. ಅವರು ನೋಡ್ತಾರೆ, ವಿಚಾರ ಮಾಡ್ತಾರೆ, ಆಮೇಲೆ ಬಂದು ನಮ್ಗೆ ಕೇಳ್ತಾರೆ, ನಾವು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರೈಸು ಪ್ರತಿಯೊಂದ್ರ ಬಗ್ಗೆನೂ ಬರುತ್ತೆ, ಯಾಕಂದ್ರೆ ಯಾರಿಗೂ ಅನ್ನೋನ್ ಪ್ರಾಡಕ್ಟ್ಸ್ ಇರುತ್ತವೆ, ಯಾಕಂದ್ರೆ ಇವು ಡೈರೆಕ್ಟ್ ಸೆಲ್ಲಿಂಗ್. ನಾವು ಯೂಸ್ ಮಾಡಿರ್ತೀವಿ, ನಮ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ನಾವು ಯಾರಿಗೇ ಒಬ್ಬರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಅದನ್ನ ನಾವು ಕ್ಲಿಯರ್ ಆಗಿ ಅವ್ರಿಗೆ ಹೇಳುವಾಗ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಅದೇ ನಾವು ಅವರಿಗೆ ಅದು ಎಲ್ಲ ಕನ್ವಿನೆನ್ಸ್ ಮಾಡಿ ಆದ್ಮೇಲೆ ನಾವು ಸರಿಯಾಗಿ ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ ವಿದಿನ್ ಅ ಸೆಕೆಂಡ್ ಆ ಕಸ್ಟಮರ್ ನಮ್ಮಿಂದ ಕೈ ಜಾರ್ತಾರೆ. ಸೊ ಹಾಗಾಗಿ ಇಲ್ಲಿ ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸ್ ತುಂಬಾನೇ ಮಹತ್ವ ಇರುತ್ತೆ. ಸೊ ನಮ್ಮ ಪ್ರಾಫಿಟ್ ನೋಡ್ಕೊಳ್ಳೋದ್ರ ಜೊತೆಗೆ ಕಸ್ಟಮರ್ ಫ್ರೆಂಡ್ಲಿ ಆಗಿ ನಾವು ಬಿಹೇವ್ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಲಾಂಗ್ ಟರ್ಮ್ ಬಿಸ್ನೆಸ್ ಸಿಗುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ಯೂಸರ್, ಡಿಸ್ಟ್ರಿಬ್ಯೂಟರ್, ಯುವರ್ ಸೆಲ್ಫ್ ಎಲ್ಲರೂ ಇರ್ತಾರೆ. ಸೊ ಪ್ರಾಡಕ್ಟ್ ಯೂಸರ್ಸ್ ಇರ್ತಾರೆ, ಅವರಿಗೆ ನಾವು ಸರಿಯಾದ ಟೈಮ್ ಅಲ್ಲಿ ನಾವೇ ರಿಮೈಂಡ್ ಮಾಡಿ ಅವರಿಗೆ ಪ್ರಾಡಕ್ಟ್ ನ ಸರಿಯಾದ ಟೈಮ್ ಅಲ್ಲಿ ನಾವು ನೀಡ್ತಾ ಬರಬೇಕು. ಹಾಗೆ ಡಿಸ್ಟ್ರಿಬ್ಯೂಟರ್ಸ್ಗೂ ಸರ್ವಿಸ್ ಮಹತ್ವದ ಬಗ್ಗೆ ಪ್ರತಿಯೊಬ್ಬರಿಗೂ ಹೇಳ್ಬೇಕು. ಹಾಗೆ ನಮ್ಮ ಸೆಲ್ಫ್ ಸಲುವಾಗಿ ನಾವು ಏನಿದೆ ಅಲ್ಲ ಸರ್ವಿಸ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡಬೇಕು. ಆಗ ನಮ್ಗೆ ಖಂಡಿತವಾಗ್ಲೂ ಈ ಒಂದು ದೊಡ್ಡ ಸಕ್ಸೆಸ್ ಅಲ್ಲಿರುವಂತಹ ಈ ಒಂದು ತುಂಬಾನೇ ಮಹತ್ವ ಆಗುತ್ತೆ. ಸಿಸ್ಟಮ್ ಬಂದ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ಸಿಸ್ಟಮ್. ಸೊ ಇವು 5ನೇ ಬಂದ್ಬಿಟ್ಟು ಸಿಸ್ಟಮ್. ಈ ಸಿಸ್ಟಮ್ ಈಸ್ ಎ ಪ್ರೊಸೀಜರ್, ಪ್ರೊಸೆಸ್, ಮೆಥಡ್ ಆರ್ ಕೋರ್ಸ್ ಆಫ್ ಆಕ್ಷನ್ ಡಿಸೈನ್ಡ್ ಟು ಅಚೀವ್ ಅ ಸ್ಪೆಸಿಫಿಕ್ ರಿಸಲ್ಟ್. ಯಾಕಂದ್ರೆ ಇವತ್ತು ಯಾರಿಗೇ ಆದ್ರೂ ನಾವು ಏನೇ ಆದ್ರೂ ಹೇಳಲಿಕ್ಕೆ ಹೋದ್ವಿ ಅಂದ್ರೆ ಅವ್ರದೇ ಆದ ವಿಚಾರಗಳಲ್ಲಿ ಹೇಳ್ತಾ ಹೋಗ್ತಾರೆ. ಬಟ್ ನಾವಿಲ್ಲಿ ಒಂದು ಟಿಯಾನ್ಸ್ ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಟಿಯಾನ್ಸ್ ಕಂಪನಿ 190+ ಕಂಟ್ರೀಸ್ ಅಲ್ಲಿ ಇರೋದ್ರಿಂದ ಅವರು ಪ್ರತಿಯೊಬ್ಬರಿಗೂ ಸೂಟ್ ಆಗೋ ತರ ಒಂದು ಸಿಸ್ಟಮ್ ನ ರೆಡಿ ಮಾಡಿರ್ತಾರೆ. ಆ ಸಿಸ್ಟಮ್ ನ ನಾವು ಎಷ್ಟು ಫಾಲೋ ಅಪ್ ಮಾಡ್ತೀವೋ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರುವಂತ ಪ್ರತಿಯೊಂದು ಸಿಸ್ಟಮ್ಸ್ ನ ಚಾಚು ತಪ್ಪದೆ ನಾವು ಫಾಲೋ ಅಪ್ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಬೇಕಾಗಿರುವಂತ ಸಕ್ಸೆಸ್ ಸಿಕ್ಕೇ ಸಿಗುತ್ತದೆ. ಸೊ ಹಾಗಾಗಿ ಈ ಸಿಸ್ಟಮ್ ಅಲ್ಲಿ ಏನಿದೆ ನೋಡಿ, ಪ್ರೊಸೀಜರ್ ಇದೆ, ಪ್ರೊಸೆಸ್ ಇದೆ, ಮೆಥಡ್ ಇದೆ, ಹಾಗೆ ಕೋರ್ಸಸ್. ಯಾಕಂದ್ರೆ ನಾವೊಂದು ಮಾಡುವಂತ ಕೆಲಸದ ಡಿಸೈನ್ ಮಾಡುವಂತದ್ದು ಪ್ಲಸ್ ನಮ್ಗೆ ಬೇಕಾಗಿರುವಂತ ರಿಸಲ್ಟ್ ನ ಅಚೀವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಿಸ್ಟಮ್ ಫಾಲೋ ಅಪ್ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಅರ್ಲಿ ವಿತ್ ಎಫೆಕ್ಟಿವ್ ಸಿಸ್ಟಮ್ಸ್ ಅಂಡ್ ಪ್ರೊಸೆಸ್ ವಿಲ್ ಹೆಲ್ಪ್ ಯುವರ್ ಬಿಸ್ನೆಸ್ ಬಿ ಮೋರ್ ಕನ್ಸಿಸ್ಟೆಂಟ್, ಪ್ರೊಡಕ್ಟಿವ್, ಕಾನ್ಫಿಡೆಂಟ್ ಅಂಡ್ ಆಕ್ಸೆಲರೇಟ್ ಯುವರ್ ಓವರ್ ಆಲ್ ಗ್ರೋತ್. ಅಂದ್ರೆ ನಾವು ಸ್ಟಾರ್ಟಿಂಗ್ ಲಿಂದಾನೆ ಯಾರಿಗೆ ನಾವು ನ್ಯೂಲಿ ಡಿಸ್ಟ್ರಿಬ್ಯೂಟರ್ ನ ಜಾಯಿನ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ NDO ಸ್ಟಾರ್ಟ್ ಮಾಡಿ, ನ್ಯೂ ಡಿಸ್ಟ್ರಿಬ್ಯೂಟರ್ ಓರಿಯೆಂಟೇಷನ್ ಸ್ಟಾರ್ಟ್ ಮಾಡಿ, ಹಾಗೆ ಟಿಯಾನ್ಸ್ ಕಂಪನಿಯ ಸಿಸ್ಟಮ್ಸ್ ನ ನಾವು ಅವರಿಗೆ ಪಿನ್ ಟು ಪಿನ್ ನಾವು ಎಕ್ಸ್ಪ್ಲೇನ್ ಮಾಡಿ ಅವ್ರನ್ನ ಈ ಸಿಸ್ಟಮ್ ಒಳಗಡೆ ತಂದು 99% ಕಂಪನಿ ಸಿಸ್ಟಮ್ ನ ಫಾಲೋ ಅಪ್ ಮಾಡಿ 1% ನಮ್ಮ ಒಂದು ಥಾಟ್ಸ್ ನ, ಐಡಿಯಾಸ್ ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟು ನಾವೇ ನಮ್ಮದೇ ನನಗೆ ಗೊತ್ತಿದೆ, ನನ್ಗೆ ಇದು ಸಿಸ್ಟಮ್ ಸರಿ ಇಲ್ಲ, ನಾನ್ ಹೇಳೋ ಒಂದು ಸಿಸ್ಟಮ್ ಸರಿ ಇದೆ ಅಂತ ನಾವೇನಾದ್ರೂ ಫಾಲೋ ಅಪ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಂಪನಿ ಸಿಸ್ಟಮ್, ಟಿಯಾನ್ಸ್ ಸಿಸ್ಟಮ್ ಏನ್ ಹೇಳುತ್ತೆ ಆ ಸಿಸ್ಟಮ್ ನ ನಾವು ಪರ್ಫೆಕ್ಟ್ಲಿ ಸಿನ್ಸಿಯರ್ಲಿ ಫಾಲೋ ಅಪ್ ಮಾಡಿ ನಮ್ಮ ಹೊಸ ಡಿಸ್ಟ್ರಿಬ್ಯೂಟರ್ ನ ಜಾಯಿನ್ ಆದ ಕೂಡಲೇ ಅವರಿಗೆ ಈ ಒಂದು ಎಲ್ಲ ಸಿಸ್ಟಮ್ಸ್ ಬಗ್ಗೆ ಅವರಿಗೆ ಕಂಪ್ಲೀಟ್ಲಿ ಅರ್ಥ ಆಗುವಾಗೆ ನಾವು ತಿಳಿಸಿ ಹೇಳಿ ಅವ್ರನ್ನ ಈ ಸಿಸ್ಟಮ್ ಒಳಗಡೆ ತಂದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಬೇಕಾಗಿರುವಂತ ಸ್ಪೆಸಿಫಿಕ್ ರಿಸಲ್ಟ್ ನಾವು ಪಡೆಯಬಹುದು. ಸೊ ವೈ ಸಿಸ್ಟಮ್ ಯಾಕೆ ಬೇಕು? ಸಿಸ್ಟಮ್ ಯಾಕೆ ಬೇಕು ಅಂದ್ರೆ ನೋಡಿ, ಇಲ್ಲಿ ಇದೆ ಐಡೆಂಟಿಫೈ ವಾಟ್ ಟಾಸ್ಕ್ಸ್ ಆರ್ ಇಂಪಾರ್ಟೆಂಟ್ ಟು ಯುವರ್ ಲಾರ್ಜರ್ ಬಿಸ್ನೆಸ್ ಗೋಲ್ಸ್. ಸೊ ಇಲ್ಲಿ ನಮಗೆ ಈ ಒಂದು ಬಿಸ್ನೆಸ್ ಲಿಂದ ನಮಗೆ ದೊಡ್ಡ ನಮ್ಮ ಗೋಲ್ಸ್ ನ ಹೇಗೆ ಅಚೀವ್ಮೆಂಟ್ ಮಾಡಬೇಕು ಅನ್ನೋದನ್ನ ನಮಗೆ ಕಂಡುಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ತಿಳಿತಾ ಹೋಗುತ್ತೆ ಈ ಸಿಸ್ಟಮ್ ನ ಫಾಲೋ ಅಪ್ ಮಾಡಬೇಕು, ಆವಾಗ ನಮ್ಮಲ್ಲಿ ಇರುವಂತ ಒಂದು ಬಿಸ್ನೆಸ್ ಗೋಲ್ಸ್ ಏನಿದಾವಲ್ಲ ಅವನ್ನ ಅಚೀವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ದಾರಿಲಿ ನಾವು ನಡಿಬೇಕು ಅನ್ನೋದನ್ನ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಮ್ಯುನಿಕೇಶನ್ ಬಿಟ್ವೀನ್ ಪೀಪಲ್, ಫಂಕ್ಷನ್ಸ್, ಡಿಪಾರ್ಟ್ಮೆಂಟ್ಸ್. ಸೊ ಇಲ್ಲಿ
ರೆಗ್ಯುಲರ್ ಆಗಿ ಕಂಪನಿ ಈಗ ಏನೋ ಈಗ ಪ್ಯಾಂಡೆಮಿಕ್ ಇರೋದ್ರಿಂದ ಈಗ ಮೀಟಿಂಗ್ಸ್, ಸೆಲೆಬ್ರೇಷನ್ಸ್, BBS ಇವೆಲ್ಲ ಆಗ್ತಾ ಇಲ್ಲ. ಬಟ್ ರೆಗ್ಯುಲರ್ ಟೈಮ್ ಅಲ್ಲಿ ನೋಡಿ ಕಂಪಲ್ಸರಿ ನಮ್ಗೆ BBS, ಅಚೀವ್ಮೆಂಟ್ ಫಂಕ್ಷನ್ಸ್ ಇವೆಲ್ಲ ಆಗ್ತಾ ಇದ್ವು. ಸೊ ಈ ಸಿಸ್ಟಮ್ ಒಳಗಡೆ ಎಲ್ಲಾನು ಇರುತ್ತೆ. ಅದು ನಾವು ನ್ಯೂ ಡಿಸ್ಟ್ರಿಬ್ಯೂಟರ್ಸ್ಗೆ ಇದ್ರ ಬಗ್ಗೆ ತಿಳಿಸಿ ಹೇಳಿದ್ವಿ ಅಂದ್ರೆ ಖಂಡಿತವಾಗ್ಲೂ ಅವರು ಈ ಒಂದು ಸಿಸ್ಟಮ್ ನ ಫಾಲೋ ಅಪ್ ಮಾಡ್ತಾರೆ. ಸ್ಟ್ಯಾಂಡರ್ಡೈಸ್ ಯುವರ್ ಬಿಸ್ನೆಸ್. ನಮ್ಮ ಬಿಸ್ನೆಸ್ ನ ಸ್ಟ್ಯಾಂಡರ್ಡೈಸ್ ಮಾಡ್ಕೊಳ್ಳಿಕ್ಕೆ ಸಿಸ್ಟಮ್ ನ ಅರಿಯೋದು ತುಂಬಾನೇ ಮಹತ್ವ ಆಗುತ್ತೆ. ಇಂಪ್ರೂವ್ ಎಫಿಷಿಯನ್ಸಿ ಅಂದ್ರೆ ನಮ್ಮಲ್ಲಿ ಎಫಿಷಿಯನ್ಸಿನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಆಟೋಮೇಷನ್ ಯುವರ್ ಬಿಸ್ನೆಸ್, ಇದು ಬಹಳನೇ ಮುಖ್ಯ. ಆಟೋಮೇಷನ್ ಯಾವಾಗ ನಮ್ಮ ಇನ್ಕಮ್ ಆಟೋಮೇಷನ್ ಆಯ್ತು, ನಮ್ಮ ಬಿಸ್ನೆಸ್ ಆಟೋಮೇಷನ್ ಆಯ್ತು, ಖಂಡಿತವಾಗ್ಲೂ ಅವಾಗ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆ ಒಂದು ನಮ್ಮ ಇನ್ಕಮ್ ಅಥವಾ ಬಿಸ್ನೆಸ್ ಆಟೋಮೇಷನ್ ಆಗ್ಬೇಕು ಅಂದ್ರೆ ನಾವು ಸಿಸ್ಟಮ್ ನ ಅರಿಯೋದು ತುಂಬಾನೇ ಮಹತ್ವ ಆಗುತ್ತೆ. ಮೇಕ್ ವರ್ಕ್ ಈಸಿ ಫಾರ್ ಡಿಸ್ಟ್ರಿಬ್ಯೂಟರ್ಸ್. ಯಾವಾಗ ನಾವು ಕಂಪನಿ ಸಿಸ್ಟಮ್ ನ ಫಾಲೋ ಅಪ್ ಮಾಡ್ತಾ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗೆ ಈ ಒಂದು ಸಿಸ್ಟಮ್ ನ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳಿದ್ವಿ ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಅಲ್ಲಿ ನಮಗೆ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತೆ. ಎಟ್ ಲಾಸ್ಟ್ ಪ್ಯಾಸಿವ್ ಇನ್ಕಮ್. ನಾವು ಬಂದಿರೋದೇ TNS ಅಲ್ಲಿ ಒಂದು ಹೆಲ್ತ್ ಮತ್ತೆ ವೆಲ್ತ್ ಸಲುವಾಗಿ. ಹೆಲ್ತ್ ಅಂದ್ರೂ ಖಂಡಿತ ಸಿಗುತ್ತೆ. ಯಾರು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವೋ ಅವರೆಲ್ಲರೂ ಹೆಲ್ದಿಯಾಗಿ ಇರ್ತೀವಿ. ಎಂತದೇ ಸಿಚುವೇಶನ್ಸ್ ಬರ್ಲಿ, ಪ್ಯಾಂಡೆಮಿಕ್ ಇರ್ಲಿ, ಬೇಕಾದಿರ್ಲಿ, ನಮ್ಮ ಒಂದು ಇಕ್ವಿಪ್ಮೆಂಟ್ಸ್ ನ, ಸಪ್ಲಿಮೆಂಟ್ಸ್ ನ ಸರಿಯಾದ ರೀತಿಯಲ್ಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದ್ವಿ ಅಂದ್ರೆ ಆಟೋಮೆಟಿಕ್ಲಿ ಹೆಲ್ತ್ ಇರುತ್ತೆ. ಹೆಲ್ತ್ ಜೊತೆಗೆ ನಮಗೆ ವೆಲ್ತ್ ಬಂತು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಪ್ಯಾಸಿವ್ ಇನ್ಕಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲ ಅಂದ್ರೆ ಕಾಂಪ್ರಮೈಸ್ಡ್ ಲೈಫ್ ನ ನಾವು ಲೀಡ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಈ ಪ್ಯಾಸಿವ್ ಇನ್ಕಮ್ ನಮ್ಮ ಏನೋ ಒಂದು ಟಾರ್ಗೆಟ್ ಇದೆಯೋ, TNS ಟಾರ್ಗೆಟ್ ಹೆಲ್ತ್ ಮತ್ತೆ ವೆಲ್ತ್, ಅದರಲ್ಲೂ ಆ ವೆಲ್ತ್ ಅಲ್ಲಿ ಜಸ್ಟ್ ನಾಟ್ ಓನ್ಲಿ ವೆಲ್ತ್, ಅದರಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನೋದು ಬಂತು ಅಂದ್ರೆ ಖಂಡಿತವಾಗ್ಲೂ ನಮಗೆ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಆ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಾವು TNS ಸಿಸ್ಟಮ್ ನ ಅರಿಯೋದು ತುಂಬಾ ಇಂಪಾರ್ಟೆನ್ಸ್. ಸೊ ಎಟ್ ಲಾಸ್ಟ್, ಸೊ ಇವು 5 S. ಈ 5 S ನ ನಾವು ಸರಿಯಾಗಿ ಫಾಲೋ ಅಪ್ ಮಾಡಿ ಇದನ್ನೇ ಡೂಪ್ಲಿಕೇಶನ್ ಮಾಡ್ತಾ ಬಂದ್ಬಿಟ್ವಿ ಅಂದ್ರೆ ನಮ್ಗೆ ಬೇಕಾಗಿರುವಂತ ಸಕ್ಸೆಸ್ ಖಂಡಿತವಾಗ್ಲೂ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸೊ ಸಕ್ಸೆಸ್ ಈಸ್ ನಾಟ್ ಎ ಸೀಕ್ರೆಟ್, ಇಟ್ಸ್ ಅ ಸಿಸ್ಟಮ್. ಇದು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸಕ್ಸೆಸ್ ಅನ್ನೋದು ಯಾವುದೇ ಸೀಕ್ರೆಟ್ ಅಲ್ಲ ಅದು. ಯಾಕಂದ್ರೆ ಇಬ್ರು ಸಕ್ಸಸ್ ಆಗಿದ್ರೆ ಅದು ಏನೋ ಸೀಕ್ರೆಟ್ ಅಂತ ಹೇಳ್ಬೋದು. ಜಸ್ಟ್ ಸುಭಾಷ್ ಸರ್ ಅಥವಾ ಶರಣು ಸರ್ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಸೀಕ್ರೆಟ್ ಅನ್ಬಹುದು. ಇಲ್ಲಿ ಶರಣು ಸರ್ ರಾಜಶೇಖರ್ ಸರ್ ಇದ್ದಾರೆ, ತುಂಬಾ ಜನ ಇದ್ದಾರೆ. ಇಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಜನ ಸಕ್ಸಸ್ ಕಂಡಿದ್ದಾರೆ. ಏಕೆಂದ್ರೆ ಅವರು ಸಿಸ್ಟಮ್ ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ದಾರೆ. ಸೊ ನಾವು ಈ ಸಿಸ್ಟಮ್ ನ ನಾವು ಫಾಲೋ ಅಪ್ ಮಾಡ್ತಾ ನಾವು ಏನಿವತ್ತು ಸಕ್ಸಸ್ಫುಲ್ ಡಿಸ್ಟ್ರಿಬ್ಯೂಟರ್ಸ್ ಇದಾರೋ TNS ಅಲ್ಲಿ ವರ್ಲ್ಡ್ ವೈಡ್, ಅದರಲ್ಲೂ ನಮ್ಮ ಹೆಸರನ್ನ ನಾವು ಆಡ್ ಮಾಡ್ಕೊಳ್ಳೋಣ. ಆ ಆಡ್ ಮಾಡ್ಕೋಬೇಕಂದ್ರೆ ಈ 5 S ಗಳು ತುಂಬಾನೇ ಮಹತ್ವ ಆಗುತ್ತೆ. ಹಾಗಾಗಿ ಈ ಒಂದು ಕಂಪಲ್ಸರಿ ಇವೆಲ್ಲ 5 S ನ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಅಳವಡಿಸಿಕೊಂಡು ನಮ್ಗೆ ಬೇಕಾಗಿರುವಂತ ಸಕ್ಸೆಸಸ್ ನ ಪಡೆಯೋಣ. ಸೊ ಇವತ್ತಿನ ಈ ಒಂದು ಸೆಷನ್ ನ ಈ ಒಂದು ಸಕ್ಸೆಸ್ ಇಸ್ ನಾಟ್ ಎ ಸೀಕ್ರೆಟ್, ಇಟ್ಸ್ ಎ ಸಿಸ್ಟಮ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಸೆಷನ್ ನ ಮುಗಿಸ್ತೀನಿ. ಇದರ ರಿಲೇಟೆಡ್ ಏನಾದ್ರೂ ನಿಮಗೆ ಡೌಟ್ಸ್ ಇಲ್ಲ ಕ್ಲಾರಿಫಿಕೇಶನ್ಸ್ ಏನೇ ಇತ್ತಂದ್ರೂ ನೀವು ಕೇಳ್ಬಹುದು. ಈಗ ಓವರ್ ಟು ಸುಭಾಷ್ ಸರ್.